ನಿಜವಾಗ್ಲೂ ನಾನು ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನನ್ನ ಲೈಫಲ್ಲಿ ಇದೇ ಫಸ್ಟು ಈ ಥರ ಕ್ರೌಡು, ಇಷ್ಟೊಂದು ಎನರ್ಜಿ, ಇಷ್ಟೊಂದು ಪ್ರೀತಿ ಇದೆಲ್ಲ ನೋಡ್ತಾ ಇರೋದು. ನನ್ನ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಏನ್ರಿ ಇದು ಸತ್ಯವಾಗಲೂ ಚನ್ನಪಟ್ಟಣ ಜನ ಅಲ್ಟಿಮೇಟ್ ಬಿಡ್ರಿ. ಏನು ಎಲ್ಲ ಬರೀ ಗಂಡು ಮಕ್ಳು ಸೌಂಡೇ ಬರ್ತಾರಲ್ಲ, ಹೆಣ್ಮಕ್ಳು ಸೌಂಡೇ ಮಾಡೋದಿಲ್ವ ಅಂತ ನೋಡ್ರಿ. ನಾನು ಯಾವುದೇ ಪ್ರೋಗ್ರಾಮ್ಗೆ ಹೋದ್ರು ಹೆಣ್ಮಕ್ಳು ಸೌಂಡೇ ಜಾಸ್ತಿ ಕೇಳ್ತಿರಲ್ಲ, ಹೆಣ್ಮಕ್ಳು ಸೌಂಡೇ ಜಾಸ್ತಿ ಕೇಳಿಸ್ತಾ ಇದೆ ಸತ್ಯವಾಗ್ಲೂ. ಅದೇ ಖುಷಿ ಆಯ್ತಾ ಇರೋದು. ನಾನು ಬಿಗ್ ಬಾಸ್ ಮನೆಯಿಂದ ಬಂದ್ಬಿಟ್ನಲ್ಲ, ಇಷ್ಟು ಜನ ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ, ಕನ್ಫ್ಯೂಸ್ ಆಗ್ಬಿಟ್ಟು ನಾನೇ ಸತ್ಯವಾಗ್ಲೂ ಎಲ್ಲೋದ್ರೂ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಇದೆಲ್ಲ ನೋಡಿ ಈಗ ಒಳಗಡೆ ಅಷ್ಟೊಂದು ಮಾತಾಡ್ತಾ ಇದ್ದವನು ಹೊರಗಡೆ ಬಂದ್ಮೇಲೆ ನಾನು ಸೈಲೆಂಟ್ ಆಗ್ಬಿಟ್ಟೆ. ಈ ಪ್ರೀತಿ ಪ್ರೋತ್ಸಾಹ ಇದೆಲ್ಲ ನೋಡ್ಬಿಟ್ಟು ಏನಣ್ಣ ಏನು ಒಡೆಯವ್ರಂಗೆ ಬಂದಲ್ಲಣ್ಣ ಸ್ಟೇಜ್ ಮ್ಯಾಕ್ ಹತ್ಬಿಟ್ಟು, ನನಗೆ ಭಯ ಆಗ್ಬಿಡ್ತು. ಒಂದು ಪುಟಾಣಿ ಹುಡುಗ ಈ ನಿಮ್ಮ ಡ್ರಾಯಿಂಗ್ನ ಮಾಡಿದ್ದಾರೆ. ಸೊ ಯಾರ್ದು ಕರೀರಿ ಸ್ಟೇಜ್ ಮ್ಯಾಗ ಕರೀರಿ. ಆ ಪುಟಾಣಿ ಮಾತ್ರ ಬರಲಿ. ಹಾಗೆ ದಯಮಾಡಿ ಬರಬೇಕು. ಪ್ರೀತಿಯಿಂದ ಗಿಫ್ಟನ್ನ ತಂದಿದ್ದಾರೆ ನಮ್ಮ ಚನ್ನಪಟ್ಟಣದ ಹುಡುಗರು ಯೋಗೇಶ್ವರ್ ಸರ್ಗೆ ಮತ್ತು ಗಿಲ್ಲಿಗೋಸ್ಕರ. ನನಗೆ ಸಖತ್ ಖುಷಿ ಆಯ್ತು ಇರೋದು. ರಿಯಲ್ಗಿಂತ ಫೋಟೋದಲ್ಲೇ ಚೆನ್ನಾಗಿ ಕಾಣಿಸ್ತಾವನಿ ನಾನು ಈ ಪೇಂಟಿಂಗಲ್ಲಿ. ಕಲಂಗಡಿ ಹಣ್ಣಲ್ಲಿ ಮಾಡಿದ್ದಲ್ಲ ಅಣ್ಣ, ಸಖತ್ ವಾವ್ ಚೆನ್ನಾಗೈತೆ ಕಣ ಸತ್ಯವಾಗ್ಲು. ನಿಮ್ಮ ಹೆಸರು ಅಣ್ಣ? ಸಂತೋಷ್ ಬಿಡ್ದಿ ಹುಡುಗ ಸಂತೋಷ್ ಬಿಡ್ದಿ. ಸಖತ್ತಾಗೈತೆ ನಿನ್ನ ಜೀವನ ಪೂರ್ತಿ ಸಂತೋಷ. ಇದೇನು QR ಕೋಡು ಮೇಲೆ ಇನ್ಸ್ಟಾಗ್ರಾಮ್ ಅಕೌಂಟು ಬುದ್ಧಿವಂತ ಇವಣ್ಣ. ಮೇಲೆ ಇದೇನು ಅಂದರೆ QR ಕೋಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಇದು. ಸೂಪರ್ ಕಣ, ಥ್ಯಾಂಕ್ಸ್ ಕಣ. ಹೌದು, ಡಾಲಿ ಅಣ್ಣನೇ ಮುಂಚೆನೇ ಹೇಳ್ಬಿಟ್ಟು ಹೋದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಿ ಅಂತ. ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆಸ್ಬೇಕು. ಅಂತ ಬೆಳೆಸೋರು ನೀವು. ನಮ್ಮ ಯೋಗೇಶ್ವರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಆಡ್ತಾ ಇದೆಯಾ ಕಣಪ್ಪ, ಚೆನ್ನಾಗಿ ಆಡುವಂಥ ಇವರು ಕಲಾವಿದರಾಗಿ ಬಂದಿದ್ದರಿಂದ ಜುಮ್ ಚಕ ಜುಮ್ 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 ಚಕ ಜುಮ್ ಜುಮ್ ತಂದನೇನಾ. ಈ ಸಾಂಗ್ ಐತಲ್ಲ ಸರ್, ಇದು ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಸ್ವಾತಂತ್ರ್ಯ ದಿನಾಚರಣೆ, ಈ ಗಣರಾಜ್ಯೋತ್ಸವಕ್ಕೆಲ್ಲ ಹೆಣ್ಮಕ್ಳು ಸಾಂಗ್ ಆಡೋರು, ಜುಮ್ ಚಕ ಜುಮ್ ಜುಮ್. ಅದಕ್ಕೆ ಆಮೇಲೆ ನನ್ನ ಫೇವ್ರೇಟ್ ಸಾಂಗ್ ಓ ಚಿನ್ನ ಚಿನ್ನ, ಅದು ನನ್ನ ಫೇವ್ರೇಟ್ ಸಾಂಗ್ ಸರ್. ತುಂಬ ಥ್ಯಾಂಕ್ಸ್ ಸರ್ ನನ್ನ ಕರ್ಸೋದಕ್ಕೆ. ಡೈಲಾಗಾ ಬೇಡ, ನಾನು ಸತ್ಯವಲ್ಲೂ ಅನ್ಕಂದೇ ಇರಲಿಲ್ಲ. ನಾನು ಹೇಳಿದ್ದು ಅದು ಚಿಕ್ಕ ವಯಸ್ಸಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಆಡ್ತಾ ಇದ್ದೋ ಆ ಸಾಂಗು ಹೊರಗಡೆ ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸಿ ಇಷ್ಟೊಂದು ವೈರಲ್ ಮಾಡ್ತಾರೆ ಅನ್ಕಂತ ಇರಲ್ಲ. ಯಾವ್ದು ಹೇಳ್ರಿ? ದೊಡ್ಡವ ದ್ವಾಸೆ ಕೊಡು ನಮ್ಮಪ್ಪ ರಾಜ, ಸಾರ್ಗಾಕೋ ಸೊಪ್ಪು. ಏನು ಚಿಕ್ಕವರಿಂದ ದೊಡ್ಡವ್ರ ಗಂಟ್ಲು ಆಡ್ತಾರಲ್ಲ, ಅದೇ ಖುಷಿ ಕಾರಣ ನನಗೆ ಸತ್ಯವಾಗಲು. ಈಗ ಬರೀ ದೊಡ್ಡವ ಚಿಕ್ಕವ ಅನ್ಕಂಡು ಬರೀ ಹೆಣ್ಮಕ್ಳಿಗೆ ಮಾತ್ರ ಸಾಂಗ್ ಆಡ್ದೋ ಇಲ್ಲ ಡೈಲಾಗ್ ಹೇಳ್ದೋ. ನಮ್ಮ ಗಂಡು ಮಕ್ಳಿಗೆ ನಾನು ಯಾವಾಗಲೂ ಒಂದು ಡೈಲಾಗ್ ಹೇಳ್ತಾನೆ ಇರ್ತೀನಿ. ಗಂಡು ಮಕ್ಕಳೆಲ್ಲ ಇದ್ದೀರಲ್ವಾ, ಕೇಳೋಕೆ ರಿಪೀಟ್ ಅನ್ಬಿಸ್ಬೋದು, ಆದರೂ ಕೇಳ್ರಿ ಚೆನ್ನಾಗಿರ್ತದೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟನ ಹೆಗಲ ಮೇಲೆ ಎತ್ಕೊ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದರೆ ಏಜ್ ಜಾಸ್ತಿ ಆಯಿತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ಗೆ ಇರುವ ಅಂದರೆ ಹಳೆಡೋ ಮಗ ಬಂದು ಅಂಕಲು ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ.
ಆಯ್ತು, ನಿನಗೋಸ್ಕರನಾರು ಆ ಡೈಲಾಗ್ ಹೇಳ್ತೀನಿ. ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಎತ್ಕೊಂಡು ಕಟಾಯಿಸ್ಬಾರ್ದು. ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೇಲಿದ್ದಾಗ ಇಷ್ಟೊಂದು ಪ್ರೀತಿ ಇದೆಲ್ಲ ಸಂಪಾದನೆ ಮಾಡ್ತೀನಿ ಅಂತ ಸತ್ಯವಾಗ್ಲೂ ಅನ್ಕೊಂಡಿರಲ್ಲ. ನಾನು ಬದುಕಿರೋವರೆಗೂ ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಹೆಣ ಬೀಳೋವರೆಗೂ ನಿಮ್ಮ ಋಣ ಮರೆಯಲ್ಲ ಅಂತ. ಈ ಪ್ರೀತಿ, ಈ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ನಾ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಒಂದೊಂದು ಟೈಮು ಅಳನೇ ಬಂದ್ಬಿಡ್ತದೆ, ಬಟ್ ಅಳುವುದಿಲ್ಲ ಅಷ್ಟೇ. ನಾನು ಸಖತ್ ಖುಷಿ ಆಯಿತು. ನಾನು ಯಾವ ವೇದಿಕೆ ಮೇಲೆ ಹೇಳಿಲ್ಲ. ನಿಜವಾಗ್ಲೂ ನಮ್ಮ ಪೊಲೀಸರುಗಳು ನಾನು ಎಲ್ಲೇ ಹೋದ್ರೂ ಅಷ್ಟೊಂದು ಪ್ರೀತಿ ತೋರಿಸಿ ನಮ್ಮ ಮನೆಯಿಂದ ಇಷ್ಟೊಂದು ಕೆಲಸ ಇದ್ರು. ಪೊಲೀಸರ ಡ್ಯೂಟಿ ಏನು ಅಂತ ನನಗೆ ಗೊತ್ತು, ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಗೊತ್ತು. ಅವರು 24 hours ಕೆಲಸ ಮಾಡ್ತಾನೆ ಇರ್ತಾರೆ. ಅಂಥವ್ರು ನಾನು ನಿಮ್ಮ ಶೋ ನೋಡ್ತಾ ಇದ್ದೆ, ನಿಮಗೆ ನಮ್ಮ ಮನೆಯಿಂದ ಎಲ್ಲ ಓಟ್ ಹಾಕಿಸ್ತು ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಸರ್. ಪೊಲೀಸ್ ಸರ್, ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಸರ್. ಆಮೇಲೆ ಇನ್ನೊಂದು ಖುಷಿ ಆಯ್ತೇನಪ್ಪ ಅಂದರೆ, ಎಲ್ಲ ಊರಲ್ಲೂ ಬ್ಯಾನರ್ ಹೊಡಿಸಿ ರೈತರೆಲ್ಲ ದನ ಕಿಚ್ಚೊಡಿಬೇಕಾದ್ರೆ ಎತ್ಕೊಳ್ಳ ಮೇಲೆಲ್ಲ ಚಿತ್ರ ಬಿಡಿಸಿ ಅದೆಲ್ಲ ಮಾಡಿದರು. ಅದು ಸಖತ್ ಖುಷಿ ಆಯ್ತದೆ. ಒಬ್ಬರು ಇಬ್ಬರು ಅಂತ ಹೇಳಂಗಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟ ಎಲ್ಲರೂ ಸಪೋರ್ಟ್ ಮಾಡಿರಿ. ಚನ್ನಪಟ್ಟಣಕ್ಕೆ ಇದೇ ಫಸ್ಟು ನಾನು ಬರ್ತಾ ಇರೋದು. ಬಂದಂಗೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋತ್ಸಾಹ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸತ್ಯವಾಗ್ಲೂ. ನಿಜವಾಗ್ಲೂ ಇದು ಚನ್ನಪಟ್ಟಣ ಅಲ್ಲ, ಚಿನ್ನಪಟ್ಟಣ. ಚಿನ್ನಂಥ ಮನಸ್ಸು, ಚಿನ್ನಂಥ ವ್ಯಕ್ತಿಗಳು. ಅವಣ್ಣ ಅಲ್ಲಿ ಪ್ಲೇನ್ ಸೀಸ್ ಕೊಡ್ತಾ ಅವಾಗಲೇ ಬಂತು ಕನ್ನಡ. ನಿನ್ನ ಪ್ಲೇನ್ ಕಿಸ್ ಎಲ್ಲ ಬಂತು ಕನ್ನಡ. ಥ್ಯಾಂಕ್ಸ್. ತಿರ್ಗಾ ಹಾಕಿದ್ರಾ? ಆಮೇಲೆ ಕಾವು ಅಲ್ಲಿ ಕನಕಪುರಕ್ಕೆ ಬಂದಿದ್ದು ಮನೆಗೆ ಹೋದ್ರು. ಹಂಗೆ ಇನ್ನೊಂದು ಸರ್ ಬಂದಾಗ ಕರ್ಕೊಬತ್ತೀನಿ ಕಾವು ಅವ್ರನ್ನ. ಎಲ್ರೂ ಕರ್ಕೊಬತ್ತೀನಿ. ಎಲ್ಲರ ಮೇಲೂ ನಿಮ್ಮ ಪ್ರೀತಿ ಇರಬೇಕು. ಮಾಡ್ತೀನಿ ಕಣ, ಡೈರೆಕ್ಷನು ಮಾಡ್ತೀನಿ, ಆ್ಯಕ್ಟಿಂಗು ಎಲ್ಲ ಮಾಡ್ತೀನಿ. ಅಲ್ಲೂ ಸಪೋರ್ಟ್ ಮಾಡೋಣ ಸಾಕು. ಸಖತ್ ಖುಷಿ ಆಯಿತು. ಚನ್ನಪಟ್ಟಣಕ್ಕೆ ಮತ್ತೆ ಬರ್ತಾ ಇರ್ತೀನಿ. ಎಲ್ಲ ಕಡೆ ಹೇಳ್ದಂಗೆ ಇಲ್ಲೂ ಒಂದು ಹೇಳ್ಬೇಕಂದ್ರೆ, ಟಕರ್ ಟಮ್ಟೇಟು. ಚನ್ನಪಟ್ಟಣ ಜನ ಯಾವತ್ತಿದ್ರು ಅಲ್ಟಿಮೇಟು. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಇಷ್ಟೊತ್ತವರೆಗೂ ನನಗೋಸ್ಕರ ನನಗೆ ಈ ಪ್ರೀತಿ ಪಡಿಗೆ ನನಗೆ ಆ ಯೋಗ್ಯತೆ ಇದ್ದದೋ ಇಲ್ಲವೋ ಗೊತ್ತಿಲ್ಲ. ಅದನ್ನು ಉಳಿಸ್ಕೊತೀನಿ ಕೊನೆವರೆಗೂ. ಧನ್ಯವಾದಗಳು. ಇಷ್ಟು ಹೊತ್ತಿನ